ಹೈನುಗಾರಿಕೆ ಕುಟುಂಬದ ಸುಗಮ ಜೀವನ ಸಾಗುವಿಕೆಗೆ ಭದ್ರ ಬುನಾದಿಯಾಗಿ ಮಹಿಳೆಯರ ಸಬಲೀಕರಣಕ್ಕೆ ದಾರಿಯಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ತೋರೆಹಳ್ಳಿ ಗ್ರಾಮದಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ಕ್ಷೀರ ಸಂಜೀವಿನಿ ಯೋಜನೆಯಡಿಯಲ್ಲಿ ಚೆಕ್ ವಿತರಣೆ ಹಾಗೂ ಆರೋಗ್ಯ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳೆಯರು ಹೈನುಗಾರಿಕೆ ಮಾಡುವ ಮೂಲಕ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಲು ಸಹಕಾರಿಯಾಗುತ್ತಿದೆ. ಮಹಿಳೆಯರ ಸಬಲೀಕರಣ ಮಾಡಲು ಸರ್ಕಾರ ಬಹಳಷ್ಟು ಯೋಜನೆಗಳನ್ನು ರೂಪಿಸಿದ್ದು, ಬಹುತೇಕ ಸೌಲಭ್ಯಗಳು ಕೂಡ ಅವರಿಗೆ ಸಿಗುವಂತೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಾಲನ್ನು ಡೈರಿಗೆ ಹಾಕುವ ಕೆಲಸ ಮಾಡಿ, ನಿಮಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿಕೊಡುವ ಕೆಲಸವನ್ನು ನಾವು ಮಾಡಿಕೊಡುತ್ತೇವೆ ಎಂದರು. ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ, ನಾನು ನಿರ್ದೇಶಕಿಯಾಗಿ ಆಯ್ಕೆಯಾದ ಮೇಲೆ ಬಹಳಷ್ಟು ಡೈರಿಗಳನ್ನು ಹೊಸದಾಗಿ ಪ್ರಾರಂಭಿಸುವ ಕೆಲಸ ಮಾಡಿದ್ದೇನೆ. ತೊರೆಹಳ್ಳಿ ಗ್ರಾಮಕ್ಕೆ ಕ್ಷೀರ ಸಂಜೀವಿನಿ ಯೋಜನೆಯಡಿಯಲ್ಲಿ ಡೈರಿ ಸೇರಿಸಿದ್ದು, ಇದರಿಂದ ಈ ಭಾಗದ ರೈತರಿಗೆ ಸಾಲ ಸೌಲಭ್ಯ ಸಿಗಲಿದ್ದು, ಇದರಿಂದ ರಾಸುಗಳನ್ನು ತಂದು ತಮ್ಮ ಆದಾಯದ ಮೂಲ ಹೆಚ್ಚಿಸಿಕೊಳ್ಳಿ ಎಂದರು. ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷ ವೆಂಕಟೇಶ್, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಊರಿನ ಮುಖಂಡರು ಹಾಜರಿದ್ದರು. ಈಗ 1,28,000 ಲೀಟರ್ ಈಗ ಕಲೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಲಾಸ್ಟ್ ಮಂತಲ್ಲಿ ಕಡೆ ದಿವಸ 1,28,000 ಪ್ರತಿದಿನಕ್ಕೂ ಕೂಡ ಕಲೆಕ್ಟ್ ಆಗ್ತಕ್ಕಂಥದ್ದು ಆಗ್ತಾ ಇದೆ. ವಿಶೇಷವಾಗಿ ನಮ್ಮದಾಗಿ ಇರಲಿಲ್ಲ, ಅದೇನೋ ಗೊತ್ತಿಲ್ಲ, ಇವ್ರು ಉಚಿತರಿಂದ ತಿಳ್ತಾರೆ, ಅವ್ರಿಗೆ ಉಚಿತ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಮನೆ ಕೆಲಸ ಎಲ್ಲ ಬಿಟ್ಟು ಪೂರ ವ್ಯತ್ಯಾಸನೇ ಮಾಡಿ ಓಡಾಡ್ತಾರೆ, ಯಾವ ಕಡಿಕೆ ಓಡಾಡ್ತಾರೆ. ಯಾಕೆಂದ್ರೆ ಮನುಷ್ಯ ಹುಟ್ಟು ಸಾವಿನ ಬಗ್ಗೆ ಏನಾದರೂ ಮಾಡುವುದು, ಸಮಾಜಕ್ಕೋಸ್ಕರ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡುವುದು, ಸಮಾಜಕ್ಕೆ ಕಂಟಕ ಬರ್ತಕ್ಕಂಥ ಕೆಲಸಗಳನ್ನ ಯಾರು ಕೂಡ ಮಾಡಬಾರದು. ಬರೀ ಹುಟ್ಟಿ ಸಾಯಿ ಹುಟ್ಟೋದು ಏನಿದ್ದಾವ, ಸಾಯುವಾಗ ಏನಿದ್ದಾವೆ ಎಲ್ಲ ಸಾಯಿತು ಕಳಿಸ್ತಾರೆ. ಆದ್ರೆ ಹುಟ್ಟು ಸಾವಿನ ಬಗ್ಗೆ ನಾವೇನು ಸಾಧನೆ ಮಾಡಿದ್ವಿ ಅದೇ ನಮಗೆ ಹೆಸರನ್ನ ತಂದು ಹೋಗ್ತಕ್ಕಂಥದ್ದು. ನಾನೀಗ ಎಮ್ಮೆಲ್ಲೆ ಆಗಿದ್ದೀನಿ, ಒಳ್ಳೆ ರೀತಿಯಲ್ಲಿ ಇದ್ರೆ ನಾಳೆ ಏನಾದ್ರು ಸತ್ತಾಗ ಒಂದು ಆಡಳಿತ ಮತ್ತೆ ಒಳ್ಳೆ ಮನುಷ್ಯ ಸತ್ಯವನಿಲ್ಲ. ನಾನು ಮಾಡಬಾರ್ದು ಮಾಡಿದ್ರೆ ಓದ್ತಾ ಬಿಟ್ಟು ಹೋಗಿ ಬಿಡೋದು, ಇಷ್ಟೇ ನಾವು ಬೆಳೆಸ್ಕೊಡೋದು, ಏನೂ ಬೆಳೆಸ್ಕೊಡೋಲ್ಲ. ಅದ್ರ ಬಗ್ಗೆ ನಾನು ಅವಕಾಶ ಕೊಡ್ತೇವೆ. ದೇವ್ರು ಒಳ್ಳೆ ತಿಳುವಳಿಕೆ ಕೊಟ್ಟವ್ರಿಗೆ, ಬುದ್ಧಿ ಕೊಡ್ತಾರೆ. ವಿಶೇಷವಾಗಿರ್ತಕ್ಕಂಥ ಈ ಮಾನವ ಜೀವನಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ದೇವರು ನಮ್ಮನ್ನ ಈ ಸಮಾಜಕ್ಕೆ ಕಳಿಸಿದ್ದಾರೆ. ನಮಗೆ ಅವಕಾಶ ಸಿಕ್ಕಿದಾಗ ಯಾರಿಗೂ ಸಮಾಜದಲ್ಲಿ ಒಬ್ಬರಿಗೂ ತೊಂದರೆ ಕೊಡಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಾನು ಬದುಕಬೇಕು ಅಂತಕ್ಕಂಥ ಸ್ವಾರ್ಥವನ್ನು ಯಾರು ಕೂಡ ಇಟ್ಕೊಳ್ಬಾರ್ದು. ನಮ್ಮ ಥರವೇ ಇರ್ಬೇಕಲ್ಲ. ನಾನು ನೋಡಿ ನಿಸ್ವಾರ್ಥ, ಬೆಳಗ್ಗೆ ವರ್ಗ ಹಾಕಿ ಇನ್ನೊಂದವರೇ 10,000 ಇಸ್ಕೊಂಡು ಕಳಿಸ್ಗೆ ನನ್ನ ಸಂಬಳ ಅವಳಿಗೆ ಕೊಡ್ತೀನಿ. ಚಕ್ಕ ನನಗೆ 4 ಲಕ್ಷ ಚಿಲ್ಲರೆ ಎಲ್ಲ ಸೇರಿ ಸಂಬಳ ಬರುತ್ತೆ, ಪೂರ ಅವಳಿಗೆ ಕೊಡ್ತೀನಿ. ತೋಟವನ್ನು ನೋಡ್ಕೊಳ್ತಾ ಇದ್ದೀನಿ. ತೊರೆಯಲ್ಲಿ ಫಸ್ಟ್ ನಾವು ಸೆಲೆಕ್ಟ್ ಮಾಡಿದ್ವಿ, 80 ಕೊಡಕ್ಕೆ ಆಗದೇ ಇಲ್ಲ ಅಂತ ನಾವು ಮಠ ಮಾಡಿದ್ವಿ. ತಿರ್ಗಾ ಕೊಪ್ಪ ಹಾಕಿ ಕೊಡೋದಂದ್ರೆ ಕೊಪ್ಪ ಕೊಟ್ವಿ. ಅಲ್ಲಿ 3-4 ಕಮ್ಯುನಿಟಿ ಎಲ್ಲರೂ ನಮಗೆ ಜಾಸ್ತಿ ನಮ್ಮ ಕಮ್ಯುನಿಟಿ ಬೇಕು ಅಂತ ಜಗಳಿದ್ರು. ಅಷ್ಟೊತ್ತಿಗೆ 260 ಲೀಟರ್ಗೆಲ್ಲ ಬಂದಿತ್ತು ಅನ್ಸುತ್ತೆ, 150ಕ್ಕೆ. ಆವಾಗ ನಾವು ಕೊಟ್ವಿ, ಇಲ್ಲ ರೈಸ್ ಮಾಡ್ತೀವಿ ಅಂತ. ಸೊ ನಾವು ಕೊಟ್ಟಿದ್ದಕ್ಕೂ ಗೌರವಿಸಿದ್ರೆ ತುಂಬಾ ಹೇಳೋದು ಧನ್ಯವಾದ. ಈಗ ನಾವು ನಂದಿನಿಗೆ ಯಾಕೆ ಹಾಲು ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಎಲ್ಲ ಕೊಟ್ಟಿದ್ದಾರೆ. ನೀವು ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಊರಲ್ಲಿ ಇನ್ನೂ ನಾವು 1,500 ಲೀಟರ್ ಹಾಲು ಬರ್ತೀವಿ, ನಮಗೆ 400 ಚಿಲ್ಲರೆ ಹಾಲು ಬರ್ತಾ ಇದೆ. ನಾವು ಇನ್ನೂ 800 ಲೀಟರ್ ಹಾಲು ನಾವು ನಮ್ಮ ನಂದಿನಿಗೆ ಬರಬೇಕು. ಆ 800 ಲೀಟರ್ ಹಾಲು ಬರೋಕ್ಕೆ ನೀವು ಏನು ಮಾಡ್ತೀರಾ, ಇವತ್ತು ಏನು ನಿಮ್ಮ ಮಾಹಿತಿ ಇದೆಯಲ್ಲ ಅದನ್ನ ನಿಮ್ಮ ಊರಿನ ಇತರೆ ಹಾಲು ಉತ್ಪಾದಕರಿಗೆ ಅದನ್ನ ಮಾಹಿತಿ ಕೊಡಬೇಕು. ನಾವು ಹೇಳಿದ್ ಬರೀ ನಿಮ್ಮ ಮಾತಾಡೋ ನಾವು ಕೇಳಿಸ್ಕೊಂಡು ನಾವು ಯಾರು ಹೇಳೋರಪ್ಪ ಅನ್ನೋ ಕಡೆ ಇರಬಾರ್ದು. ಯಾಕೆಂದ್ರೆ ಇದು ಸಹಕಾರ, ಒಬ್ಬರಿಂದ ಇನ್ನೊಬ್ಬರಿಗೆ ಸಹಕಾರ ಆಗಬೇಕು. ಒಬ್ಬರಿಂದ ಇನ್ನೊಬ್ಬರು ಸಹಕಾರ ಆಗಿ ಅವರು ಫೈನಾನ್ಷಿಯಲಿ ಚೆನ್ನಾಗಿ ಅವರು